ನಮಸ್ಕಾರ ಎಲ್ಲರಿಗೂ ರೋಚಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಲಕ್ಷ್ಮಿ ಹೆಬ್ಬಾಳ್ಕರ್ ಒಬ್ಬ ಬಡ ರೈತನ ಮಗಳು. ಒಂದು ಕಾಲದಲ್ಲಿ ಬೆಳಗಾವಿಯಲ್ಲಿ ಸಾಮಾನ್ಯ ಕಾಂಗ್ರೆಸ್ ಕಾರ್ಯಕರ್ತೆಯಾಗಿದ್ದಂಥ ಲಕ್ಷ್ಮಿ ಹೆಬ್ಬಾಳ್ಕರ್ ಇವತ್ತು ಸಿದ್ದರಾಮಯ್ಯ ಸರ್ಕಾರದಲ್ಲಿ ಸಚಿವೆಯಾಗಿ ಮಿಂಚ್ತಾ ಇದ್ದಾರೆ. ಬೆಳಗಾವಿ ಅಂತ ಅಂದರೆ ಅದು ಜಾರಕಿಹೊಳಿ ಸಾಮ್ರಾಜ್ಯ. ಆ ಸಾಮ್ರಾಜ್ಯದಿಂದ ಒಬ್ಬ ಬಡ ಹೆಣ್ಣು ಮಗಳು ರಾಜಕೀಯಕ್ಕೆ ಬಂದು ಇವತ್ತು ಇಷ್ಟರ ಮಟ್ಟಿಗೆ ಬೆಳೆದಿರೋದು ರೋಚಕ ಕತೆ. ಒಂದು ಕಾಲದಲ್ಲಿ ಸಾಮಾನ್ಯ ಕಾಂಗ್ರೆಸ್ ಕಾರ್ಯಕರ್ತೆಯಾಗಿದ್ದ ಲಕ್ಷ್ಮಿ ಹೆಬ್ಬಾಳ್ಕರ್ ಈಗ ಏರಿರುವ ಎತ್ತರ, ಅವರಿಗೆ ಅವರ ಜೀವನದ ಮೇಲಿದ್ದಂಥ ಹಠ, ಅವರು ಪಟ್ಟಂಥ ಕಷ್ಟ, ಆ ಕಷ್ಟಕ್ಕೆ ಸಿಕ್ಕಂಥ ಪ್ರತಿಫಲ, ಇವತ್ತು ಲಕ್ಷ್ಮಿ ಹೆಬ್ಬಾಳ್ಕರ್ ಕರ್ನಾಟಕ ಸರ್ಕಾರದಲ್ಲಿ ಸಚಿವೆಯಾಗಿ ಇದ್ದಾರೆ. ಹಾಗಾದರೆ ರಾಜಕೀಯದಲ್ಲಿ ಈ ಮಟ್ಟಿಗೆ ಬೆಳೆದಿರುವ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರ ಜೀವನ ಹೇಗಿತ್ತು? ಲಕ್ಷ್ಮಿ ಹೆಬ್ಬಾಳ್ಕರ್ ಅವರ ರಾಜಕೀಯ ಜೀವನದಲ್ಲಿ ಡಿ.ಕೆ. ಶಿವಕುಮಾರ್ ಅವರ ಪ್ರಭಾವ ಹೇಗಿತ್ತು? ಜಾರಕಿಹೊಳಿ ಮತ್ತು ಲಕ್ಷ್ಮಿ ಹೆಬ್ಬಾಳ್ಕರ್ ಮಧ್ಯೆ ಇರುವ ವೈಮನಸ್ಸು ಏನು? ಲಕ್ಷ್ಮಿ ಹೆಬ್ಬಾಳ್ಕರ್ ಅವರ ಒಟ್ಟು ಆಸ್ತಿ ಎಷ್ಟು? ಅವರ ಗಂಡ ಯಾರು? ಸರ್ಕಾರದಿಂದ ಏನೆಲ್ಲ ಸವಲತ್ತುಗಳು ಲಕ್ಷ್ಮಿ ಹೆಬ್ಬಾಳ್ಕರ್ ಅವರಿಗೆ ಸಿಗುತ್ತೆ? ಎಲ್ಲದನ್ನು ಕೂಡ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಅದಕ್ಕಿಂತ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಅಂದರೆ ಈ ರೀತಿಯ ಮಾಹಿತಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ವೈಯಕ್ತಿಕ ಜೀವನ. ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಕರ್ನಾಟಕದ ಬೆಳಗಾವಿ ಜಿಲ್ಲೆಯ ಖಾನಾಪುರ ತಾಲೂಕಿನ ಚಿಕ್ಕಹಟ್ಟಿಹೊಳೆ ಎಂಬ ಗ್ರಾಮದಲ್ಲಿ 1975 ಮೇ 28ರಂದು ಒಂದು ಕೃಷಿ ಕುಟುಂಬದಲ್ಲಿ ಜನಿಸ್ತಾರೆ. ಇವರು ಲಿಂಗಾಯತ ಸಮುದಾಯಕ್ಕೆ ಸೇರಿದವರಾಗಿದ್ದರೆ ಮರಾಠಿ ಭಾಷೆಯನ್ನು ಆರಾಮಾಗಿ ಮಾತಾಡ್ತಾರೆ. ಬೆಳಗಾವಿಯಲ್ಲಿ ತಮ್ಮ ಬಾಲ್ಯ, ಅದರ ಜೊತೆಗೆ ಪ್ರೌಢ ಶಿಕ್ಷಣವನ್ನು ಮುಗಿಸ್ತಾರೆ. ಅಲ್ಲಿಂದ ಮೈಸೂರು ವಿಶ್ವವಿದ್ಯಾಲಯದಿಂದ ಪೊಲಿಟಿಕಲ್ ಸೈನ್ಸ್ನಲ್ಲಿ ಪೋಸ್ಟ್ ಗ್ರ್ಯಾಜುಯೇಟ್ ಶಿಕ್ಷಣವನ್ನು ಮುಗಿಸ್ತಾರೆ. ನಂತರ ರವೀಂದ್ರ ಹೆಬ್ಬಾಳ್ಕರ್ ಅವ್ರನ್ನ ಮದುವೆ ಆಗ್ತಾರೆ. ಇವರಿಗೆ ಈಗ ಸುಮಾರು 50 ವರ್ಷ ವಯಸ್ಸು. ಇನ್ನು ಇವರ ಮಗನ ಹೆಸರು ಮೃಣಾಲ್. ಕಳೆದ ವರ್ಷ ಗೋವಾದಲ್ಲಿ ಇವರ ಮದುವೆ ಕೂಡ ಆಗಿದೆ. ರಾಜಕೀಯ ಜೀವನ. ಕಾಲೇಜು ಹಂತದಲ್ಲಿಯೇ ಇವರಿಗೆ ನಾಯಕತ್ವದ ಗುಣ ಇತ್ತು. ಕಾಲೇಜು ವೇದಿಕೆಯಲ್ಲಿ ನಿರಂತರವಾಗಿ ಸ್ಪಷ್ಟವಾಗಿ ಮಾತನಾಡ್ತಿದ್ರು. ಬೆಳಗಾವಿ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರಾಗಿ, ಕೆಪಿಸಿಸಿ ಮಹಿಳಾ ಘಟಕದ ಅಧ್ಯಕ್ಷರಾಗಿ ಸಮರ್ಥ ಸೇವೆ ಸಲ್ಲಿಸಿದರು. ಆದರೆ ಅವರಿಗೆ ಯಶಸ್ಸು ಅಷ್ಟು ಸುಲಭವಾಗಿ ಸಿಗಲಿಲ್ಲ. ಇವರು 2013ರಲ್ಲಿ ರಾಜಕೀಯ ಪ್ರವೇಶ ಮಾಡಿದರು. ಬೆಳಗಾವಿ ಗ್ರಾಮೀಣ ಕ್ಷೇತ್ರದಲ್ಲಿ ವಿಧಾನಸಭಾ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಿದ್ರು. ಮೊದಲ ಪ್ರಯತ್ನದಲ್ಲೇ ಸೋಲನ್ನು ಕಾಣಬೇಕಾಯಿತು. ಬಳಿಕ ಇವರು ಲೋಕಸಭಾ ಚುನಾವಣೆಗೆ ಸ್ಪರ್ಧೆ ಮಾಡಿದ್ರು. 2014ರ ಲೋಕಸಭಾ ಚುನಾವಣೆಯಲ್ಲಿ ಲಕ್ಷ್ಮಿ ಹೆಬ್ಬಾಳ್ಕರ್ ಮತ್ತೆ ಸೋತರು. ಅವರು ಚುನಾವಣೆಗಳಲ್ಲಿ ಸೋತಾಗ ಸೋಲುಗಳಿಂದ ಧೃತಿಗೆಡದಂಥ ಅವರು ಬೆಳಗಾವಿ ಗ್ರಾಮೀಣ ಕ್ಷೇತ್ರದ ಜನರಿಗೆ ನಿರಂತರವಾಗಿ ಸಂಪರ್ಕದಲ್ಲಿದ್ದರು. ಜನತೆಯ ಸಮಸ್ಯೆಗಳಿಗೆ ಸ್ಪಂದಿಸುವುದನ್ನು ಮುಂದುವರಿಸಿದ್ರು. ಅವರು ಶಾಸಕಿ ಆಗಿಲ್ಲದಿದ್ರೂ ಓರ್ವ ಶಾಸಕ ಏನು ಮಾಡ್ತಾನೋ ಅವರ ಕ್ಷೇತ್ರದಲ್ಲಿ ಅದಕ್ಕಿಂತ ಹೆಚ್ಚಿನದನ್ನು ಅವ್ರು ಮಾಡಿದ್ರು. ಹೀಗೆ ಸತತವಾಗಿ 2 ಸೋಲುಗಳ ಸ್ವಾಗತದಲ್ಲಿ ಇವರ ರಾಜಕೀಯ ಜೀವನ ಆರಂಭವಾಯಿತು. ಬಳಿಕ ಇವರನ್ನ ಕೆಪಿಸಿಸಿ ಮಹಿಳಾ ಘಟಕದ ಅಧ್ಯಕ್ಷರಾಗಿ ನೇಮಕ ಮಾಡಲಾಯಿತು. 2018ರಲ್ಲಿ ಬೆಳಗಾವಿ ಗ್ರಾಮೀಣ ಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡಿದ್ರು. ಆ ಸಮಯದಲ್ಲಿ ಮತದಾರರಿಗೆ ಕುಕ್ಕರ್ ಹಂಚಿಕೆ ಮಾಡಿದ್ದಾರೆ ಅಂತ ಬಿಜೆಪಿ ಆರೋಪ ಮಾಡಿತು. ಈ ಚುನಾವಣೆಯಲ್ಲಿ ಲಕ್ಷ್ಮಿ ಹೆಬ್ಬಾಳ್ಕರ್ ಗೆಲುವನ್ನು ಸಾಧಿಸಿದರು. ಈ ಮೂಲಕ ಕರ್ನಾಟಕ ವಿಧಾನಸಭೆಗೆ ಪ್ರವೇಶ ಮಾಡಿದರು. 2023ರ ವಿಧಾನಸಭಾ ಚುನಾವಣೆಯಲ್ಲಿ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಬಿಜೆಪಿಯ ಪ್ರಬಲ ಪ್ರತಿಸ್ಪರ್ಧಿಯಾದಂಥ ಸತೀಶ್ ಜಾರಕಿಹೊಳಿ ವಿರುದ್ಧ ಸ್ಪರ್ಧೆ ಮಾಡಿದರು. ವಿಶೇಷ ಅಂದರೆ ಒಂದು ಕಾಲದಲ್ಲಿ ಲಕ್ಷ್ಮಿ ಹೆಬ್ಬಾಳ್ಕರ್ ಮತ್ತು ಸತೀಶ್ ಜಾರಕಿಹೊಳಿ ಆಪ್ತರಾಗಿದ್ದರು. ರಾಜಕೀಯ ಚದುರಂಗದ ಆಟದಲ್ಲಿ ಇವರಿಬ್ಬರು ಈಗ ವೈರಿಗಳಂತೆ ಆಡ್ತಾ ಇದ್ದಾರೆ. ಕೆಪಿಸಿಸಿ ಅಧ್ಯಕ್ಷ ಡಿ.ಕೆ. ಶಿವಕುಮಾರ್ ಅವರು ಬೆಳಗಾವಿ ರಾಜಕೀಯಕ್ಕೆ ಹಸ್ತಕ್ಷೇಪ ಮಾಡಿರುವುದು ಕೂಡ ಇವರಿಬ್ಬರ ನಡುವಿನ ವೈಮನಸ್ಸಿಗೆ ಕಾರಣ ಅಂತ ಹೇಳಲಾಗ್ತಾ ಇದೆ. 2018ರಲ್ಲಿ ಮೊದಲ ಬಾರಿ ಜಯ. 2018ರ ವಿಧಾನಸಭಾ ಚುನಾವಣೆಯಲ್ಲಿ ಬೆಳಗಾವಿ ಗ್ರಾಮೀಣ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಸ್ಪರ್ಧಿಸಿ ಅಭೂತಪೂರ್ವ ಜಯ ಸಾಧಿಸಿದರು. ಒಟ್ಟು 1,02,040 ಮತಗಳನ್ನು ಪಡೆದ ಲಕ್ಷ್ಮಿ ಹೆಬ್ಬಾಳ್ಕರ್ ತಮ್ಮ ಎದುರಾಳಿ ಬಿಜೆಪಿ ಅಭ್ಯರ್ಥಿಯನ್ನು 51,680 ಮತಗಳ ಅಂತರದಿಂದ ಸೋಲಿಸುವ ಮೂಲಕ ಆ ಅವಧಿಯಲ್ಲಿ ಬೆಳಗಾವಿ ಜಿಲ್ಲೆಯ ಕಾಂಗ್ರೆಸ್ ಅಭ್ಯರ್ಥಿಗಳ ಪೈಕಿ ಅತಿ ಹೆಚ್ಚು ಮತಗಳ ಅಂತರದಿಂದ ಜಯ ಸಾಧಿಸಿದ ಕೀರ್ತಿಗೆ ಪಾತ್ರರಾದರು. ಮೈಸೂರು ಮಿನರಲ್ಸ್ ಚೇರ್ಮನ್ ಆಗಿ ಕಾರ್ಯ. ಮೈಸೂರು ಮಿನರಲ್ಸ್ ಚೇರ್ಮನ್ ಆಗಿ ಕೂಡ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಕೆಲಸ ಮಾಡಿದರು. 2019ರಲ್ಲಿ 17 ಕಾಂಗ್ರೆಸ್ ಶಾಸಕರು ಬಿಜೆಪಿ ಸೇರಿ ರಾಜ್ಯದಲ್ಲಿ ಕಾಂಗ್ರೆಸ್ ಜೆಡಿಎಸ್ ಸಮ್ಮಿಶ್ರ ಸರ್ಕಾರ ಪತನಗೊಳ್ಳುತ್ತೆ. ಬಿಜೆಪಿ ಸರ್ಕಾರ ರಚನೆ ಆಗುತ್ತೆ. ಆ ಸಂದರ್ಭದಲ್ಲಿ ವಿರೋಧ ಪಕ್ಷದಲ್ಲಿದ್ದರೂ ಕೂಡ ಕ್ಷೇತ್ರದಲ್ಲಿ ಅತಿ ಹೆಚ್ಚಿನ ಅಭಿವೃದ್ಧಿ ಕಾರ್ಯಗಳನ್ನ ಮಾಡಿಸ್ತಾರೆ. ಅವರ ಕಾರ್ಯಕ್ಷಮತೆ ಮತ್ತು ಕ್ಷೇತ್ರದ ಮೇಲಿನ ಕಾಳಜಿಗೆ ಲಕ್ಷ್ಮಿ ಹೆಬ್ಬಾಳ್ಕರ್ ಸಾಕ್ಷಿ ಆಗ್ತಾರೆ. ಇನ್ನು ಸ್ತ್ರೀವಾದಿಯಾಗಿ ಗುರುತಿಸಿಕೊಂಡಂಥ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಬೆಳಗಾವಿ ಕ್ಷೇತ್ರದ ಜನರ ಜೀವನ ಮಟ್ಟವನ್ನು ಹೆಚ್ಚಿಸುವ ನಿಟ್ಟಿನಲ್ಲಿ ಸುಮಾರು ಕೆಲಸ ಕಾರ್ಯಗಳನ್ನ ಮಾಡ್ತಾರೆ. ರಮೇಶ್ ಜಾರಕಿಹೊಳಿ ಜೊತೆ ಸಂಘರ್ಷ. ರಮೇಶ್ ಜಾರಕಿಹೊಳಿ ಬೆಳಗಾವಿ ಭಾಗದ ಪ್ರಬಲ ರಾಜಕೀಯ ನಾಯಕ. 2019ರಲ್ಲಿ ಕಾಂಗ್ರೆಸ್ ತೊರೆದು ಬಿಜೆಪಿಯನ್ನು ಸೇರ್ತಾರೆ. ಅಂದಿನ ಕುಮಾರಸ್ವಾಮಿ ಸರ್ಕಾರವನ್ನು ಉಳಿಸಲು ರಮೇಶ್ ಕಾರಣರಾಗ್ತಾರೆ. ಅವರ ಜೊತೆ 16 ಜನರು ಬಿಜೆಪಿಯನ್ನು ಸೇರ್ಪಡೆಗೊಳ್ತಾರೆ. ಆಗ ಲಕ್ಷ್ಮಿ ಹೆಬ್ಬಾಳ್ಕರ್ ಕಾಂಗ್ರೆಸ್ಸನ್ನು ಬಿಟ್ಟು ಹೋಗೋದಿಲ್ಲ. ಇದು ರಮೇಶ್ ಜಾರಕಿಹೊಳಿಯನ್ನು ಕೆರಳುವಂತೆ ಮಾಡುತ್ತೆ.
ಅಲ್ಲಿಂದ ಇವರಿಬ್ಬರ ನಡುವೆ ವೈಮನಸ್ಸು ಶುರುವಾಗುತ್ತೆ. ಲಕ್ಷ್ಮೀ ಹೆಬ್ಬಾಳ್ಕರ್ ಗಂಡ, ಆಸ್ತಿ, ಆದಾಯ. ಇನ್ನು ಬಹಳಷ್ಟು ಜನರಿಗೆ ಪರಿಚಯವಿಲ್ಲದ ಹೆಸರು ಅಂತ ಅಂದರೆ ಅದು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಗಂಡನ ಹೆಸರು. ಹೌದು, ಮಾಧ್ಯಮಗಳ ಮುಂದೆ ಅಷ್ಟು ಕಾಣಿಸಿಕೊಳ್ಳದ ಇವರ ಗಂಡನ ಹೆಸರು ರವೀಂದ್ರ ಹೆಬ್ಬಾಳ್ಕರ್. ಇನ್ನು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ವಾರ್ಷಿಕ ಆದಾಯ ಸುಮಾರು 7 ಕೋಟಿ ಅಂತ ಹೇಳಲಾಗುತ್ತೆ. ಅಂದರೆ ತಿಂಗಳಿಗೆ ಸುಮಾರು 59 ಲಕ್ಷ ರೂಪಾಯಿ ಸಂಪಾದನೆ ಮಾಡ್ತಾರೆ. ಲಕ್ಷ್ಮೀ ಹೆಬ್ಬಾಳ್ಕರ್ ಕೇವಲ ರಾಜಕೀಯ ಮಾತ್ರ ಅಲ್ಲದೆ ಅನೇಕ ವ್ಯವಹಾರಗಳಲ್ಲಿ ಕೂಡ ಹೂಡಿಕೆ ಮಾಡಿದ್ದಾರೆ. ಹರ್ಷ ಶುಗರ್ಸ್ನ ನಿರ್ದೇಶಕಿಯಾಗಿರುವ ಇವರು ಅಲ್ಲೂ ಕೂಡ ಆದಾಯ ಗಳಿಸ್ತಾರೆ. ಶಾಸಕಿ ವೇತನ, ಕ್ಯಾಪಿಟಲ್ ಗೇನ್ಸ್, ಕೃಷಿ ಆದಾಯ, ಹೀಗೆ ಅನೇಕ ಆದಾಯದ ಮೂಲಗಳು ಇವರಿಗಿದೆ. ಇನ್ನು ಶೇರ್ಸ್ ಹಾಗೂ ಬಾಂಡ್ಗಳಲ್ಲಿ ಕೂಡ ಕೋಟಿ ಹೂಡಿಕೆ ಮಾಡಿದ್ದಾರೆ. ಇನ್ನು ಇವರ ಬಳಿ ಸ್ವಂತ ಕಾರು, ಮನೆ ಹಾಗೂ ಅನೇಕ ಲಕ್ಷಾಂತರ ಮೌಲ್ಯದ ಬಂಗಾರ ಕೂಡ ಇವರ ಬಳಿ ಇದೆ. ಸುಮಾರು 28 ಕೋಟಿಯಷ್ಟು ಆಸ್ತಿ ಹೊಂದಿದ್ದಾರೆ ಅಂತ ಚುನಾವಣಾ ನಾಮಪತ್ರದಲ್ಲಿ ಸಲ್ಲಿಕೆಯಾಗಿದೆ. ಆದರೆ ಇವರ ಮೇಲೆ ಬೇನಾಮಿ ಆಸ್ತಿಯ ಆರೋಪಗಳು ಕೂಡ ಕೇಳಿಬಂದಿದೆ. ಆದರೆ ತನ್ನ ಬಳಿ ಯಾವ ಬೇನಾಮಿ ಆಸ್ತಿ ಇಲ್ಲ ಅಂತ ಸ್ವತಃ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರೇ ಘೋಷಣೆ ಮಾಡಿಕೊಂಡಿದ್ದಾರೆ. ಇನ್ನು 2023ರ ವಿಧಾನಸಭಾ ಚುನಾವಣೆ ವೇಳೆ ತಮ್ಮ ಆಸ್ತಿಯನ್ನು ಘೋಷಣೆ ಮಾಡಿಕೊಂಡಿದ್ದಾರೆ. ಅದರ ಪ್ರಕಾರ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಹೆಸರಿನಲ್ಲಿ 10,81,81,167 ರೂಪಾಯಿ ಮೌಲ್ಯದ ಚರಾಸ್ತಿ ಇದೆ. ಅವರ ಪತಿ ರವೀಂದ್ರ ಅವರ ಹೆಸರಿನಲ್ಲಿ 26,80,00,000 ರೂಪಾಯಿ ಬೆಲೆಯ ಚರಾಸ್ತಿ ಅವರ ಬಳಿ ಇದೆ. ಅಲ್ಲದೆ 1,90,00,000 ರೂಪಾಯಿ ಬೆಲೆಯ ಸ್ಥಿರಾಸ್ತಿ ಹೊಂದಿರುವ ಹೆಬ್ಬಾಳ್ಕರ್ ಅವರ ಮೈ ಮೇಲೆ 8 ಕೋಟಿ ರೂಪಾಯಿ ಸಾಲ ಇದೆ. ಅವರ ಪತಿಯ ಹೆಸರಿನಲ್ಲಿ ಸಹ 5,25,000 ರೂಪಾಯಿ ಸಾಲ ಇದೆ. ಹೆಬ್ಬಾಳ್ಕರ್ ಅವರ ಕೈಯಲ್ಲಿ 11,51,000 ರೂಪಾಯಿ ನಗದು ಹಣ ಇದ್ದರೆ ಪತಿ ರವೀಂದ್ರ ಅವರ ಕೈಯಲ್ಲಿ 29,658 ರೂಪಾಯಿ ನಗದು ಹಣ ಇದೆ ಅಂತ ಘೋಷಣೆ ಮಾಡಿಕೊಂಡಿದ್ದಾರೆ. 27,55,000 ರೂಪಾಯಿ ಬೆಲೆ ಬಾಳುವಂಥ ಕೃಷಿ ಭೂಮಿ, 18 ಲಕ್ಷ ರೂಪಾಯಿ ಬೆಲೆ ಬಾಳುವಂಥ ಕೃಷಿಯೇತರ ಜಮೀನು ಇವರ ಬಳಿ ಇದೆ. ಇದ್ರ ಜೊತೆಗೆ 10,86,00,000 ರೂಪಾಯಿ ಮೌಲ್ಯದ ಚರಾಸ್ತಿ ಹಾಗೂ 1,90,00,000 ರೂಪಾಯಿ ಮೌಲ್ಯದ ಸ್ಥಿರಾಸ್ತಿ ಇವರ ಬಳಿ ಇದೆ. ಹೆಬ್ಬಾಳ್ಕರ್ ಅವರ ಹೆಸರಿನಲ್ಲಿ 30 ಲಕ್ಷ ರೂಪಾಯಿ ಬೆಲೆಯ ಐಷಾರಾಮಿ ಕಾರಿದ್ರೆ ಪತಿಯ ಹೆಸರಿನಲ್ಲಿ 14 ಲಕ್ಷ ರೂಪಾಯಿ ಬೆಲೆಯ ಕಾರಿದೆ. ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ತಮ್ಮ ಹೆಸರಿನಲ್ಲಿ 28 ಲಕ್ಷ ರೂಪಾಯಿ ಬೆಲೆಯ ಬಂಗಾರದ ಆಭರಣ ಇದ್ದರೆ 1,10,000 ರೂಪಾಯಿ ಬೆಲೆಯ 2 kg ಬೆಳ್ಳಿ ಇದೆ. ಇನ್ನು ಅವರ ಪತಿಯ ಬಳಿ 5 ಲಕ್ಷ ರೂಪಾಯಿ ಬೆಲೆಯ ಬಂಗಾರದ ಆಭರಣಗಳಿವೆ. ಹೆಬ್ಬಾಳ್ಕರ್ ಅವರಿಗೆ ಸ್ನೇಹಿತರು ಮತ್ತು ಕುಟುಂಬದ ಸದಸ್ಯರು 5,63,00,000 ರೂಪಾಯಿ ಸಾಲ ಕೊಟ್ಟಿದ್ದಾರೆ. ಅಲ್ಲದೆ ಸರ್ಕಾರದ 1,19,00,000 ರೂಪಾಯಿ ಸಾಲ ಬಾಕಿ ಇದೆ. ಬ್ಯಾಂಕು ಮತ್ತು ವಿವಿಧ ಹಣಕಾಸು ಸಂಸ್ಥೆಗಳಿಂದ 2,80,00,000 ರೂಪಾಯಿ ಸಾಲ ಇದೆ. ಇದರಲ್ಲಿ ಸಹೋದರ ಹಾಗೂ ವಿಧಾನ ಪರಿಷತ್ ಸದಸ್ಯ ಚನ್ನರಾಜ ಹಟ್ಟಿಹೊಳಿ ಅವರು ಹೆಬ್ಬಾಳ್ಕರ್ ಅವರಿಗೆ 1,73,00,000 ರೂಪಾಯಿ ಸಾಲ ಕೊಟ್ಟಿದ್ದಾರೆ. ಒಟ್ಟಾರೆ ಸುಮಾರು 8 ಕೋಟಿ ರೂಪಾಯಿಯಷ್ಟು ಹೆಚ್ಚು ಸಾಲದ ಹೊರೆ ಹೆಬ್ಬಾಳ್ಕರ್ ಅವರ ಮೇಲಿದೆ. ಇನ್ನು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ಸಚಿವೆಯ ಸಂಬಳ ಜೊತೆ ಹಲವು ರೀತಿಯ ಸರ್ಕಾರಿ ಸವಲತ್ತುಗಳನ್ನ ಕೂಡ ಪಡೀತಾರೆ. ಅದರಲ್ಲಿ ಕ್ಷೇತ್ರ ಭತ್ಯೆ, ಕಚೇರಿ ಭತ್ಯೆ, ದೂರವಾಣಿ ಭತ್ಯೆ, ಪ್ರಯಾಣದ ಭತ್ಯೆ, ಆರೋಗ್ಯ ವಿಮೆ, ನಿವೃತ್ತಿ ನಂತರದ ವೇತನ ಸೇರಿದಂತೆ ಹಲವು ಸೌಲಭ್ಯಗಳು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗಿದೆ. ಇದ್ರ ಜೊತೆಗೆ ಇತರೆ ಪ್ರಮುಖ ಸೌಲಭ್ಯಗಳು ಇವರಿಗೆ ಸಿಗುತ್ತೆ. ವೇತನ ಭತ್ಯೆ ಎಲ್ಲ ಸೇರಿ ಸುಮಾರು 2,05,000 ರೂಪಾಯಿ ಹಣ ಸರ್ಕಾರದಿಂದ ಪಡೀತಾರೆ. ಇನ್ನು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ಒಂದಷ್ಟು ಸವಲತ್ತುಗಳು ಸಿಗುತ್ತೆ. ಅದರಲ್ಲಿ ಮನೆ ಬಾಡಿಗೆ ಭತ್ಯೆ ಅಂತ ತಿಂಗಳಿಗೆ 1,20,000 ರೂಪಾಯಿ ಸಿಗುತ್ತೆ. ಅದ್ರ ಜೊತೆಗೆ ಆ ಮನೆಯನ್ನು ನಿರ್ವಹಣೆ ಮಾಡೋದಕ್ಕೆ ಮನೆ ನಿರ್ವಹಣೆ ಭತ್ಯೆ ಅಂತ ತಿಂಗಳಿಗೆ 30,000 ರೂಪಾಯಿ ಸಿಗುತ್ತೆ. ಇನ್ನು ಪ್ರತಿದಿನದ ಪ್ರಯಾಣದ ಭತ್ಯೆ ಅಂತ 2,500 ರೂಪಾಯಿ ಸರ್ಕಾರದಿಂದ ಇವರಿಗೆ ಸಿಗುತ್ತೆ. ಇನ್ನು ಆಹಾರ ವಸ್ತುಗಳನ್ನ ಖರೀದಿ ಮಾಡೋದಕ್ಕೆ ಬೇರೆ ಬೇರೆ ಖರ್ಚುಗಳನ್ನ ಸೇರಿಸಿ 4,50,000 ರೂಪಾಯಿ ಇವರಿಗೆ ಸಿಗುತ್ತೆ. ಅದ್ರ ಜೊತೆಗೆ ರೋಡ್ ಮೈಲೇಜ್ ಭತ್ಯೆ ಅಂತ ಕಿಲೋಮೀಟ್ರಿಗೆ 30 ರೂಪಾಯಿ ಸರ್ಕಾರದಿಂದ ಸಿಗುತ್ತೆ. ಇನ್ನು ಪೆಟ್ರೋಲ್ ಅಥವಾ ಡೀಸೆಲ್ ಸಚಿವರ ಇಂಧನ ಅಂಥೇಳಿ ತಿಂಗಳಿಗೆ 1,500 ಲೀಟ್ರ್ ಇವರಿಗೆ ಸಿಗುತ್ತೆ. ಇದ್ರ ಜೊತೆಗೆ ಬೆಂಗಳೂರಿನಲ್ಲಿರುವ ಶಾಸಕರ ಭವನದಲ್ಲಿ ಇವರಿಗೆ ವಸತಿ ಸೌಲಭ್ಯವನ್ನು ಕೂಡ ಕಲ್ಪಿಸಿಕೊಡಲಾಗುತ್ತೆ. ಕರ್ನಾಟಕದ ಸರ್ಕಾರಿ ಆಸ್ಪತ್ರೆ ಮತ್ತು ಡಿಸ್ಪೆನ್ಸರಿಗಳಲ್ಲಿ ಇವರಿಗೆ ಉಚಿತ ವೈದ್ಯಕೀಯ ಚಿಕಿತ್ಸೆಗೆ ಇವರು ಅರ್ಹರಾಗಿರ್ತಾರೆ. ಅದ್ರ ಜೊತೆಗೆ ಅವರಿಗೆ 5 ಲಕ್ಷ ರೂಪಾಯಿವರೆಗೆ ಆರೋಗ್ಯ ವಿಮೆ ರಕ್ಷಣೆಯನ್ನು ಕೂಡ ಸರ್ಕಾರದಿಂದ ಒದಗಿಸಲಾಗುತ್ತೆ. ಅದರ ಜೊತೆಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಕ್ಷೇತ್ರ ಮತ್ತು ಬೆಂಗಳೂರು ನಡುವಿನ ಪ್ರಯಾಣದ ವೆಚ್ಚವನ್ನು ಕೂಡ ಸರ್ಕಾರವೇ ಭರಿಸುತ್ತೆ. ಅವರು ರಾಜ್ಯ ಸಾರಿಗೆ ಬಸ್ ಮತ್ತು ರೈಲುಗಳಲ್ಲಿ ಫ್ರೀಯಾಗಿ ಓಡಾಡಬಹುದು. ಇನ್ನು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ಆಪ್ತ ಸಹಾಯಕ, ಡ್ರೈವರ್ ಮತ್ತು ಇತರ ಸಹಾಯಕ ಸಿಬ್ಬಂದಿಯನ್ನು ಕೂಡ ಒದಗಿಸಲಾಗುತ್ತೆ. ಅವರ ಕೆಲಸ ಕಾರ್ಯಗಳನ್ನ ಮಾಡೋದಕ್ಕೆ ಅವರಿಗೆ ಸೂಕ್ತವಾದ ಕಚೇರಿ ಸ್ಥಳಗಳನ್ನ ಮತ್ತು ಅದಕ್ಕೆ ಬೇಕಾಗಿರುವಂಥ ಸಾಮಗ್ರಿಗಳನ್ನ ಸರ್ಕಾರವೇ ಒದಗಿಸಿಕೊಡುತ್ತೆ. ಇದಿಷ್ಟೇ ಅಲ್ಲದೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಸಚಿವರಾಗಿ 5 ವರ್ಷ ಪೂರ್ಣಗೊಳಿಸಿದ ನಂತರ ಅವರು ಪಿಂಚಣಿಗೆ ಕೂಡ ಅರ್ಹರಾಗಿರ್ತಾರೆ. ಇದಿಷ್ಟು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಜೀವನ, ರಾಜಕೀಯ ಜೀವನ, ಅವರ ಸಂಬಳ
ಅವರ ಆಸ್ತಿ, ಅವರಿಗೆ ಸರ್ಕಾರದಿಂದ ಸಿಗುವಂಥ ಸವಲತ್ತುಗಳ ಬಗ್ಗೆ ಸಣ್ಣದಾದ ವರದಿ. ಇದರ ಬಗ್ಗೆ ನಿಮ್ಮ ಅನಿಸಿಕೆ, ಅಭಿಪ್ರಾಯ ಏನೆಂಬುದನ್ನು ನಮಗೆ ಕಮೆಂಟ್ ಮೂಲಕ ತಿಳಿಸಿ. ಧನ್ಯವಾದಗಳು.